ಈಗ ನಾವು ಕ್ರಿಸ್ತಶಕ 10ನೇ ಶತಮಾನದತ್ತ ಹಿಂದಿರುಗೋಣ. ದಕ್ಷಿಣ ಭಾರತದ ಶಕ್ತಿಶಾಲಿ ಸಾಮ್ರಾಜ್ಯ ಚೋಳರು ಆಡಳಿತ ಮಾಡುತ್ತಿದ್ದ ಕಾಲಕ್ಕೆ. ರಾಜರಾಜ ಚೋಳನ ಕಾಲದಿಂದ ಪ್ರಾರಂಭವಾದ ಈ ನೌಕಾದಾಳಿಗಳ ಇತಿಹಾಸ ಅವನ ಮಗ ರಾಜೇಂದ್ರ ಚೋಳನ ಕಾಲದಲ್ಲಿ ಉತ್ತುಂಗ ತಲುಪಿತು. ಚೋಳರು ಪಾಂಡ್ಯರು, ಚೇರರು ಮತ್ತು ಪಲ್ಲವರನ್ನು ಸೋಲಿಸಿ ದಕ್ಷಿಣ ಭಾರತದ ಸಿಂಹಾಸನಕ್ಕೆ ಏರಿದರು. ಆದರೆ ಅವರಲ್ಲಿ ನಿಲ್ಲಲಿಲ್ಲ. ಅವರನ್ನು ಎರೆದುದದ್ದು ಸಾಗರದ ಕಡೆಗೆ. ಅವರು ಭಾರತೀಯ ಉಪಖಂಡದ ರಾಜಕೀಯ ಹಾಗೂ ವ್ಯಾಪಾರದ ಪ್ರಭಾವವನ್ನು ಸಮುದ್ರದ ಆವರಣದಲ್ಲಿ ವಿಸ್ತರಿಸಲು ನಿರ್ಧರಿಸಿದರು. ರಾಜೇಂದ್ರ ಚೋಳನು ಇತ್ತೀಚಿನ ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂನಲ್ಲಿ ತನ್ನ ರಾಜಧಾನಿ ಸ್ಥಾಪಿಸಿದನು. ಇದನ್ನೆಲ್ಲ ಕೇವಲ ಭೂಮಿಯ ಮೇಲೆ ಮಾತ್ರವಲ್ಲದೆ ಸಮುದ್ರದ ಮೂಲಕವೂ ವ್ಯಾಪಿಸಬೇಕೆಂಬ ಆಸೆ ಅವನಲ್ಲಿತ್ತು. ಅವನು ದಕ್ಷಿಣದ ಸಮುದ್ರಗಳಲ್ಲಿ ನೌಕಾಪಡೆಗಳನ್ನು ರಚಿಸಿ ಅತ್ಯಾಧುನಿಕ, ಆ ಕಾಲದ ಮಟ್ಟಿಗೆ ನೌಕೋತ್ಪಾದನೆ ಕೇಂದ್ರಗಳನ್ನು ನಿರ್ಮಿಸಿ ತನ್ನ ಸೇನೆಯ ಭಾಗವನ್ನೇ ಸಮುದ್ರಕ್ಕೆ ಕಳುಹಿಸಿದನು. ಈ ದಾಳಿಯ ಉದ್ದೇಶ ಏನಿತ್ತಂತೆ? ಸೌಮತ್ರ, ಜಾವ, ಮಲಯ ಹಾಗೂ ಇಂದಿನ ಇಂಡೋನೇಷಿಯಾ ಹಾಗೂ ಮಲೇಷಿಯಾದ ಕೆಲ ಭಾಗಗಳನ್ನು ಅಧೀನಕ್ಕೆ ತರುವುದು. ಈ ನೌಕಾ ದಾಳಿಯ ಪ್ರಮುಖ ಭಾಗವೇನೆಂದರೆ ಶ್ರೀವಿಜಯ ಸಾಮ್ರಾಜ್ಯವನ್ನು ಗುರಿಯಾಗಿಸಿ ಹಮ್ಮಿಕೊಂಡ ದಾಳಿ. ಶ್ರೀವಿಜಯರು ಬಹುಮಾನ್ಯವಾದ ಸಾಗರ ಮಾರ್ಗಗಳನ್ನು ಹೊಂದಿದ್ದು ಭಾರತೀಯ ವ್ಯಾಪಾರಕ್ಕೆ ಮಾರ್ಗವಿತ್ತು. ಚೋಳರು ತಮ್ಮ ನೌಕಾಪಡೆಗಳಿಂದ ಶ್ರೀವಿಜಯದ ಪ್ರಮುಖ ಬಂದರುಗಳ ಮೇಲೆ ದಾಳಿ ನಡೆಸಿದರು. ಕಡಾರಂ, ಲಂಬರಿ, ತಕ್ಕೋಲಂ ಇವೆಲ್ಲ ಚೋಳರ ಹಿಡಿತಕ್ಕೆ ಬಂದುಬಿಟ್ಟವು. ಇದರಿಂದಾಗಿ ಚೋಳರ ಪ್ರಭಾವ ಭಾರತದ ಪಕ್ಕದ ದ್ವೀಪಗಳು, ದಕ್ಷಿಣ ಪೂರ್ವ ಏಷ್ಯಾದ ತನಕ ಹಬ್ಬಿತು. ಇವು ರಾಜಕೀಯದ ಜೊತೆಗೆ ವ್ಯಾಪಾರ, ಸಂಸ್ಕೃತಿ ಹಾಗೂ ಧರ್ಮದ ಪ್ರಭಾವವನ್ನು ವಿಸ್ತರಿಸಿತು. ಬೌದ್ಧರು, ಶೈವರು, ವಿಷ್ಣು ಭಕ್ತರು ಇವರೆಲ್ಲರೂ ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಇವುಗಳಲ್ಲಿ ಆರಂಭಿಸಿದರು. ಈ ನೌಕಾ ದಾಳಿ ಏಕೆ ಮಹತ್ವಪೂರ್ಣ ಎಂಬುದನ್ನು ಒಮ್ಮೆ ಗಮನಿಸೋಣ. ಚೋಳರು ಏಷ್ಯಾದ ಇತಿಹಾಸದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದರು. ನೌಕಾ ದಾಳಿಯ ಮೂಲಕ ಸಾಮ್ರಾಜ್ಯ ವಿಸ್ತಾರ ಮಾಡಿದ ಮೊದಲ ದಕ್ಷಿಣ ಭಾರತೀಯರು ಅವರು. ಅವರ ಪಾಟೆಂಟು ರಾಜಕೀಯವು, ಸಾಂಸ್ಕೃತಿಕ ಲಘು ಸಂದೇಶಗಳು ಈಗಲೂ ಸೆಪ್ಟೆಂಬರ್ 20ರ ಇಂಡೋನೇಷಿಯಾದ ಟೆಂಪಲ್ಗಳಲ್ಲಿ ಕಂಡುಬರುತ್ತವೆ.